श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ 2ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ. ಯತ್ರ ರೂಪಂ ಯತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿ ತತ್. ಹಾಗೆ ಅಂತ ಸೋಫಾರ್ ನಾವು ನೋಡಿದ್ದು ಪುರುಷರ ಒಂದು ತಾರತಮ್ಯವನ್ನು ಹೇಗೆ ಗುರುತಿಸೋದು ಹಾಗೆ ಅಂತ. ಅದಕ್ಕೆ ಸ್ಥೂಲ ದೃಷ್ಟಿಯಿಂದ ನೋಡಿದರೆ ಅದು ಬಲವೇ ಪ್ರಧಾನವಾಗಿ ಇರುತ್ತದೆ. ಯಾರು ಬಲಿಷ್ಠರೋ ಅವರು ಗುಣಜ್ಯೇಷ್ಠರಾಗಿ ಇರ್ತಾರೆ ಹಾಗೆ ಅಂತ. ಆ ಬಲ ಹೇಗೆ ಇರಬೇಕು? ನೈಸರ್ಗಿಕವಾಗಿ ಇರಬೇಕು. ವರ ಆವೇಶ ಇತ್ಯಾದಿಗಳಿಂದ ಆಗಿರಬಾರದು. ವರ ಆವೇಶದಿಂದ ಆಗಿದ್ರೆ ಅದು ಅವರಿಗೆ ಸಂಬಂಧಪಟ್ಟದಾಗ್ತದೆ ಹೊರತು ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆಗೋದಿಲ್ಲ ಹಾಗೆ. ಇನ್ನು ಸ್ತ್ರೀಯರ ವಿಷಯದಲ್ಲಿ ಹೇಗೆ ಹಾಗೆ ಅಂತ ಹೇಳಿದರೆ, ನಾನು ದೇವಾನಾಂ ಕ್ಷತ್ರಿಯಾನಾಂ ಬ್ರಾಹ್ಮಣಾನಾಂ ಪುರುಷಾನಾಂ ಜ್ಞಾನಭಕ್ತಿಯಾದಿ ಗುಣವೈಶಿಷ್ಟ್ಯೆ ಬಲಮೇವ ಪ್ರಮಾಣಂ ಚೇತ್. ಬಲ ಪ್ರಮಾಣ ಅಂತ ಆದಾಗ ಸ್ತ್ರೀಷು ಜ್ಞಾನಾದಿ ಗುಣ ವೈಶಿಷ್ಟ್ಯೆ ಕಿಂ ಜ್ಞಾಪಕಂ. ಸ್ತ್ರೀಯರಲ್ಲಿ ಹೆಚ್ಚು ಜ್ಞಾನ ಭಕ್ತಿ ಇವುಗಳು ಇದೆ ಹಾಗೆಂಬುದನ್ನ ಸ್ಥೂಲ ದೃಷ್ಟಿಯಿಂದ ನಾವು ತಿಳ್ಕೊಳ್ಳೋದು ಹೇಗೆ? ಅದಕ್ಕೆ ಮಾನದಂಡ ಯಾವುದು? ಮೆಷರ್ಮೆಂಟ್ ಹೇಗೆ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ರೂಪಂ. ರೂಪಂ ಹಿ ಸ್ಥೂಲ ದೃಷ್ಟಿನ. ಯಾರು ಸೌಂದರ್ಯದಿಂದ ಇರ್ತಾರೆ ಅವರಲ್ಲಿ ಜ್ಞಾನ ಭಕ್ತಿಯಾದಿಗಳು ಜಾಸ್ತಿ ಇರುತ್ತದೆ ಹಾಗೆ ಅಂತ. ಸ್ಥೂಲ ದೃಷ್ಟಿಯಿಂದ ನೋಡಿದರೆ ಸೌಂದರ್ಯ ನೋಡಿದ ಕೂಡಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದ್ದಾರೆ ಹಾಗೆ ಅಂತ. ಅದರಿಂದ ಯಾರು ಚೆನ್ನಾಗಿದ್ದಾರೋ ಅವರಲ್ಲಿ ಜ್ಞಾನ ಭಕ್ತಿಯಾದಿಗಳು ಜಾಸ್ತಿ ಇರುತ್ತದೆ ಹಾಗೆ ಅಂತ. ಮತ್ತೆ ಇಲ್ಲಿ ಪುರುಷರಲ್ಲಿ ಹೇಳಿದಂತೆ ಅದು ವರ ಆವೇಶ ಇತ್ಯಾದಿಗಳಿಂದ ಇರಬಾರ್ದು, ನೈಸರ್ಗಿಕವಾಗಿ ಇರಬೇಕು ಹಾಗೆ. ಮೇಕಪ್ ಈಕಪ್ ಹಾಕೊಂಡು ಅಂತ ಅಲ್ಲ. ಅದೇನು 32 ಲಕ್ಷಣಗಳು ಹೇಳ್ತಾರೆ ಸಾಮುದ್ರಿಕ ಲಕ್ಷಣ, ಅದನ್ನ ಸೌಂದರ್ಯ ಅಂತ ಕರೆಯೋದು. ಸೌಂದರ್ಯ ಅಂದ್ರೆ ವಾಸ್ತವಿಕವಾದ ಸೌಂದರ್ಯ ಅದೇ. ಈ ಮೇಕಪ್ ಹಾಕೊಂಡು ಮಾಡೋದನ್ನ ಅದು ಸೌಂದರ್ಯ ಅಂತ ಕರೆಯೋದು. ಯಾಕೆ? ಅದು ಮುಖ ತೊಳೆದ್ರೆ ಹೋಗ್ಬಿಡುತ್ತದೆ, ಅದು ಹಂಗಿರಬಾರ್ದು ಅಂತ. ಅದರಿಂದ ಸ್ತ್ರೀಯರ ವಿಷಯದಲ್ಲಿ ಸೌಂದರ್ಯವೇ ಮಾನದಂಡ ಹಾಗೆ ಅಂತ. ಯಾರು 32 ಲಕ್ಷಣದಿಂದ ಸೌಂದರ್ಯ ಭರಿತರಾಗಿ ಇರ್ತಾರೆ ಅವರಲ್ಲಿ ಜ್ಞಾನ ಭಕ್ತಿಯಾದಿಗಳು ಜಾಸ್ತಿ ಇರುತ್ತದೆ ಹಾಗೆ. ಇನ್ನು ಪ್ರಾಯೋ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯ ಸ್ತ್ರೀಷು ಯತ್ನತಃ ಯಾಸಾಂ ರೂಪಂ ಗುಣಾಸ್ತಾಸಾಂ ಭಕ್ತ್ಯಾದ್ಯಾಃ ಇತಿ ನಿಶ್ಚಯಃ. ತದೇವ ಉಪವಾದಯತಿ, ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಯತ್ನತಃ ಪ್ರಯತ್ನದಿಂದ ದ್ರೌಪದಿ ಮೊದಲಾದವರು ಧರ್ಮಕಥನೇನ ಧರ್ಮವನ್ನು ಹೇಳುವುದರಿಂದ ಜ್ಞಾನಸ್ಯ ಅವರಿಗೆ ಜ್ಞಾನ ಇದೆ ಅಂತ ಗೊತ್ತಾಗ್ತದೆ ನೋಡಿ. ದ್ರೌಪದಿ ದೇವಿಯಲ್ಲಿ ಸೌಂದರ್ಯ ಜಾಸ್ತಿ, ಅದಕ್ಕೆ ಅವರು ಅಷ್ಟು ಧರ್ಮ ವಿಚಾರಗಳನ್ನ ಸುತ್ತಮುತ್ತ ಯುಧಿಷ್ಠಿರನಿಂದ ಪ್ರಾರಂಭ ಮಾಡಿ ಎಲ್ಲರಿಗೂ ಅವರು ಉಪದೇಶ ಮಾಡಿದ್ದಾರೆ ಹಾಗೆ ಅಂತ. ಅಷ್ಟು ಧರ್ಮದ ತಿಳುವಳಿಕೆ ಅವರಿಗೆ ಇದೆ ಹಾಗೆ ಅಂತ. ಇನ್ನು ಸತ್ಯಭಾಮಾಯಾಶ್ಚ ಯುದ್ಧಕರಣೇನ, ಮತ್ತೆ ಸತ್ಯಭಾಮೆ ಕೃಷ್ಣ ಇಬ್ರು ನರಕಾಸುರನ ಸಂಹಾರ ಕಾಲದಲ್ಲಿ ಒಟ್ಟಿಗೆ ರಥದಲ್ಲಿ ಹೋಗಿದ್ದಾರೆ. ಆಗ ಕೃಷ್ಣ ಮೂರ್ಛೆಯಾಗಿ ಬಿದ್ದಂತೆ ನಟನೆ ಮಾಡಿದ. ಆಗ ಸತ್ಯಭಾಮೆಯೇ ಯುದ್ಧ ಮಾಡಿ ನರಕಾಸುರನನ್ನ ಸಂಹಾರ ಮಾಡ್ತಾಳೆ ಹಾಗೆ ಅಂತ ನೋಡಿ. ಅದರಿಂದ ಬಲವೂ ಜಾಸ್ತಿ ಇದೆ ಹಾಗೆ ಅಂತ. ಯಾರಲ್ಲಿ ಸತ್ಯಭಾಮೆಯಲ್ಲಿ ಅಪರಿಮಿತವಾದ ಸೌಂದರ್ಯ, ಅದರಿಂದ ಅಲ್ಲಿ ನೋಡಿ ದ್ರೌಪದಿ ದೇವಿಯಲ್ಲಿ ಜ್ಞಾನ ಉಪದೇಶ, ಸತ್ಯಭಾಮೆಯಲ್ಲಿ ಬಲ ಪ್ರದರ್ಶನ ಇತ್ಯಾದಿಗಳಿಂದ ನಾವು ನೋಡಿ ಮಹಾಭಾರತ ನಮಗೆ ದೃಷ್ಟಾಂತವನ್ನು ಕೊಡ್ತಾ ಇದೆ.
ಅದರಿಂದ ಸ್ತ್ರೀಯರಲ್ಲಿ ಯಾರು ಸೌಂದರ್ಯ ಹೆಚ್ಚು, ನೈಸರ್ಗಿಕವಾದ ಸೌಂದರ್ಯ ಯಾರಲ್ಲಿ ಜಾಸ್ತಿ ಇದೆಯೋ ಅವರಲ್ಲಿ ಜ್ಞಾನಭಕ್ತಿಯಾದಿಗಳು ಜಾಸ್ತಿ ಇದೆ ಅಂತ ಈ ದ್ರೌಪದಿ ಸತ್ಯಭಾಮೆಯರಿಂದ ನಾವು ತಿಳ್ಕೋಬಹುದು. ಹಾಗೆ ಅಂತ ಅದರಿಂದ ಪ್ರಾಯ ಅಂತ ಹೇಳಿದ್ದಾರೆ. ಪ್ರಾಯ ವೇತ್ತುಂ ನ ಶಕ್ಯಂತೆ ಭಕ್ತಿಯಾದ್ಯ. ಭಕ್ತಿಯಾದಿಗಳನ್ನ ಸಾಮಾನ್ಯವಾಗಿ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಅಂತಃಕರಣದ ವಿಚಾರ, ಅದು ಒಳಗೆ ಇರತಕ್ಕದ್ದು. ಭಕ್ತಿ ಮುಂತಾದವುಗಳು ಅದು ಹೊರಗೆ ಕಾಣಿಸ್ಬೇಕು ಅಂದ್ರೆ ಸೌಂದರ್ಯ, ಬಲ ಇತ್ಯಾದಿಗಳನ್ನ ಇಟ್ಕೊಂಡೇ ನಾವು ಮಾಡಬೇಕು. ಹಾಗೆ ಏನು ನೋಡೋದನ್ನೇ ಹೇಳ್ತಾ ಇದ್ದಾರೆ. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶ ಲಕ್ಷಣೇರ್ಯುತಂ ನಾಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ. ಚೆನ್ನಾಗಿ ಆಚಾರ್ಯರು ಆ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ನೋಡಿ. ಆ ರೂಪ ಏನಾಗಿರ್ಬೇಕು? ನೈಸರ್ಗಿಕವಾಗಿ ಇರಬೇಕು, ಸ್ವಾಭಾವಿಕವಾಗಿ ಇರಬೇಕು. ಮತ್ತು ಯಥಾಯೋಗ್ಯಂ ದ್ವಾತ್ರಿಂಶ ಲಕ್ಷಣೋಪೇತಂ. ಆ ಶರೀರದ 32 ಸಲ್ಲಕ್ಷಣಗಳು ಅಂತ ಏನಿದೆ ಆ ಲಕ್ಷಣ ಭರಿತವಾಗಿ ಇರಬೇಕು. ಹಾಗೆ ಅಂತ ತದೇವ ಭಕ್ತಿಯಾದಿ ಜ್ಞಾಪಕಂ. ಅಂತ ಒಂದು ಸೌಂದರ್ಯವನ್ನೇ ಭಕ್ತಿಯಾದಿಗಳನ್ನ ಸೂಚನೆ ಮಾಡತಕ್ಕದ್ದು ಅಂತ ನಾವು ತಿಳಿಯಬೇಕು. ಹಾಗೆ ಅಂತ ಅಲಕ್ಷಣಂ ದ್ವಾತ್ರಿಂಶ ಲಕ್ಷಣ ರಹಿತಂ. ಅಲಕ್ಷಣ ಅಂತ ಏನಿದೆ ಅಂದ್ರೆ 32 ಸಲ್ಲಕ್ಷಣಗಳು ಇಲ್ಲದೇ ಇರೋದು, ಅದು ವಪುರ್ ಮಾತ್ರಂ ಕಥಂಚನ ಕೇನಾಪಿ ಪ್ರಕಾರೇಣ ಗುಣಜ್ಞಾಪನಸ್ಯ ಹೇತು ಕಾರಣಂ ನ. ಅದು ಗುಣಗಳನ್ನ ತಿಳಿಸಿಕೊಡೋದಕ್ಕೆ ಕಾರಣ ಅಂತ ಆಗೋದಿಲ್ಲ. ಕೇವಲ ಶರೀರ ಅದಾಗೋದಿಲ್ಲ. ಈ 32 ಲಕ್ಷಣಗಳಿಂದ ಸ್ವಾಭಾವಿಕವಾದ ಲಕ್ಷಣಗಳದು, ಅದರಿಂದ ಮಾತ್ರ ನಾವು ತಿಳಿಯಬೇಕು. ಹಾಗೆ ಇನ್ನು ಆಸುರೀನಾಂ ವರಾದೇಸ್ತು ವಪುರ್ ಮಾತ್ರಂ ಭವಿಷ್ಯತಿ ನ ಲಕ್ಷಣಾನ್ಯತಸ್ತಾಸಾಂ ನೈವ ಭಕ್ತಿ ಕಥಂಚನ. ಇನ್ನು ನಾವು ನೋಡ್ತೀವಿ ಶೂರ್ಪಣಖ ಅಂತ ರಾಮಾಯಣದಲ್ಲಿ ಬರ್ತಾಳೆ, ರಾವಣನ ತಂಗಿ. ಹಾಗೆ ಅಂತ ಅವಳ ಸೌಂದರ್ಯ ಭಾರಿ ಇತ್ತು ಅಂತ ರಾಮಾಯಣದಲ್ಲೇ ವರ್ಣನೆ ಇದೆ. ಅದೆಲ್ಲ ಹೇಗೆ ಸಾಧ್ಯ? ಹಾಗೆಂದ್ರೆ ಅದೇ ಆಸುರೇನ, ಅದು ವರದಿಂದ ಬಂದದ್ದು. ವರಾದೇಸ್ತು ವಪುರ್ ಮಾತ್ರ ಭವಿಷ್ಯತಿ. ಅದು ಶರೀರ ಮಾತ್ರ ಒಳ್ಳೆ ಸುಂದರವಾಗಿ ಇರುತ್ತದೆ. ನೈಸರ್ಗಿಕಂ, ಅದು ನೈಸರ್ಗಿಕವಾದದ್ದಲ್ಲ. ಅದೇ ತರ ಪೂತನಾವು ಅಷ್ಟೇ. ಕೃಷ್ಣಾವತಾರದಲ್ಲಿ ಪೂತನ ಅಂತ ಯಾರು ಬಂದಳು, ಅವಳು ಕೂಡ ಹಾಗೆ ಭಾರಿ ಸೌಂದರ್ಯ ಇತ್ತಂತೆ. ಅವಳ ಸೌಂದರ್ಯವನ್ನು ನೋಡಿ ಇವಳು ಯಾರೋ ದೇವತಾ ಸ್ತ್ರೀ ಅಂತ ಯಶೋಧ ಕೂಡ ಮೋಹಗೊಂಡು ಆ ಮಗುವನ್ನು ಕೊಟ್ಟುಬಿಟ್ಲು. ಯಾರೋ ದೇವತಾ ಸ್ತ್ರೀ ಬಂದಿದ್ದಾರೆ ಕೃಷ್ಣನ ಮಗುವನ್ನ ನೋಡ್ಬೇಕು ಅಂತ. ಹಾಗೆ ಅಂತ ಅವಳು ನೋಡಿದರೆ ಪೂತನ ಸ್ತನ್ಯಪಾನ ಮಾಡಿ ವಿಷ ಹಾಕಿ ಕೃಷ್ಣನನ್ನು ಕೊಲ್ಲಬೇಕು ಅಂತ. ಕೃಷ್ಣನ್ ಮಾತ್ರ ಇಲ್ಲ, ಅನೇಕ ಮಕ್ಕಳನ್ನ ಸಂಹಾರ ಮಾಡಿದ್ದಾರೆ ಈ ತರನೇ ಮಾಡಿ. ಅದರಿಂದ ಅಸುರರಲ್ಲೂ ಕೂಡ ಅಂಥ ಅದ್ಭುತವಾದ ಸೌಂದರ್ಯ ಬರುತ್ತದೆ. ಆದರೆ ಅದೇನಲ್ಲ, ಅದು ನೈಸರ್ಗಿಕವಾದದ್ದಲ್ಲ, ಸ್ವಾಭಾವಿಕವಾದದ್ದಲ್ಲ, ಅದು ವರದಿಂದ ಬಂದದ್ದು. ಹಾಗೆ ವರ ಅಥವಾ ಆವೇಶ ನಿಮಿತ್ತಮೇವ ಸುಂದರ ವಪುಹು ಮಾತ್ರಂ ನ ನೈಸರ್ಗಿಕಂ. ಅಂತ ಶರೀರ ಅದು ನೈಸರ್ಗಿಕವಾದದ್ದಲ್ಲ ಅದು. ಅದರಿಂದ ಅದನ್ನ ಇಟ್ಟುಕೊಂಡು ನಾವು ಭಕ್ತಿ ಜ್ಞಾನಾದಿಗಳನ್ನ ಜ್ಞಾಪಕ ಅಂತ ತಿಳಿಯಬಾರದು. ಹಾಗೆ ತಸ್ಮಾತ್ ರೂಪ ಗುಣೋಧಾರ ಜಾನಕಿ ರುಕ್ಮಿಣಿ ತಥಾ ಸತ್ಯಭಾಮೇತ್ಯಾದಿ ರೂಪ ಶ್ರೀಹಿ ಸರ್ವ ಪರಮಾಮತ. ಈ ರೀತಿಯಾದ ನೈಸರ್ಗಿಕವಾದ ಲಕ್ಷಣದಿಂದ ಕೂಡಿದವರು, ಅವರಿಗೆ ಭಕ್ತಿಯಾದಿಗಳು ಜಾಸ್ತಿ ಇದೆ, ತಾರತಮ್ಯ ಇದೆ ದೇವತೆಗಳ ಸ್ತ್ರೀಯರಲ್ಲಿ, ಹಾಗೆಂಬ ಅದನ್ನ ಸಿದ್ಧವಾದ ವಿಷಯ ಅಂತ ಹೇಳ್ತಾರೆ. ತಸ್ಮಾತ್ ರೂಪ ಗುಣೋಧಾರ ಜಾನಕಿ ಅಂತ ರೂಪ ಗುಣದಿಂದ, ಭಕ್ತಿಯಾದಿ ಗುಣಗಳಿಂದ ತುಂಬಿದವರು ಅಂದ್ರೆ ಯಾರು? ಜಾನಕಿ ಸೀತಾದೇವಿ. ರುಕ್ಮಿಣಿ ಕೃಷ್ಣಾವತಾರದಲ್ಲಿ ರುಕ್ಮಿಣಿ, ಅದೇ ಲಕ್ಷ್ಮಿಯ ರೂಪವೇ ಇವರು. ಸತ್ಯಭಾಮ ಇತ್ಯಾದಿ ರೂಪ. ಹಾಗೆ ಅವರು ಸ್ತ್ರೀಯರ ರೂಪ. ಜಾನಕಿ, ರುಕ್ಮಿಣಿ, ಸತ್ಯಭಾಮ ಈ ಮೂರು ಕೂಡ ಸ್ತ್ರೀಯರ ರೂಪ ಅಂತ. ಶ್ರೀ ಸರ್ವಪರಮ, ಎಲ್ಲರಿಗಿಂತಲೂ ಕೂಡ ಸರ್ವಾಭ್ಯ ಸ್ತ್ರೀಭ್ಯ ಉತ್ತಮ ಮತ. ಎಲ್ಲ ಸ್ತ್ರೀಯರಿಗಿಂತ ತಾರತಮ್ಯದಲ್ಲಿ ಮೇಲಕ್ಕೆ ಇರುವವರು ಅಂದ್ರೆ ಲಕ್ಷ್ಮಿ ಅಂತ. ಲಕ್ಷ್ಮಿಯ ಸ್ವರೂಪಗಳು ಅವರು ಅಂತ ಜ್ಞಾನಿಗಳ ಮತ. ಹಾಗೆ ಅದರಿಂದ ಅವರಲ್ಲಿ ಸೌಂದರ್ಯವೂ ಇರುತ್ತದೆ, ಭಕ್ತಿಯಾದಿ ಗುಣಗಳು ಕೂಡ ಹೆಚ್ಚು ಇರುತ್ತದೆ. ಹಾಗೆ ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯೋ ರೂಪತೋ ವರ ಭೂಭಾರಕ್ಷಪಣೆ ಸಾಕ್ಷಾತ್ ಅಂಗಂ ಭೀಮಾವದೀಶಿತು. ತದನಂತರ ಲಕ್ಷ್ಮಿಯ ಸ್ಥಾನದ ನಂತರ
ಆ ಎಲ್ಲರಿಗಿಂತ ಸೌಂದರ್ಯ ಉಳ್ಳವರು ಯಾರು ಅಂದ್ರೆ ದ್ರೌಪದಿ ದೇವಿ ಅಂತ ಹೇಳ್ತಾರೆ. ಕೇವಲ ಸೌಂದರ್ಯದಿಂದ ಮಾತ್ರ ಅಧಿಕ ಅಂತ ತಿಳಿಬೇಡಿ. ಸರ್ವಾಧಿಕ್ಯಂ ಕಿಂತು ಹರೇಹೇ ಭೂಭಾರ ಹರಣೆ ಕಾರ್ಯೆ. ಭೂಭಾರ ಹರಣ ಮಾಡುವುದಕ್ಕಾಗಿ ಪರಮಾತ್ಮ ಕೃಷ್ಣಾವತಾರ ಮಾಡಿದ್ದು. ಆ ಕೃಷ್ಣಾವತಾರ ಸೇವೆಗಾಗಿ ಅವತಾರ ಮಾಡಿದವರೇ ವಾಯುದೇವರ ಅವತಾರ ಭೀಮಸೇನ ದೇವರು. ಹಾಗೆ ಅಂತ ಆ ಭೀಮಸೇನ ದೇವರ ಭೀಮವತ್ ಸಾಕ್ಷಾತ್ ಅಂಗತ್ವಾದಪಿ ಸರ್ವಾಧಿಕ್ಯಂ ಜ್ಞಾತವ್ಯಂ. ಭೀಮಸೇನ ದೇವರಂತೆ ಆ ಭೂಭಾರ ಹರಣ ಕಾರ್ಯದಲ್ಲೂ ಕೂಡ ಪರಮಾತ್ಮನ ಸೇವೆಯನ್ನ ಮಾಡಿದವರು ದ್ರೌಪದಿ ದೇವಿ. ಹಾಗೆ ಅಂತ ಆ ವಿಚಾರದಿಂದಲೂ ಕೂಡ ನೋಡಿ, ಅಧಿಕ ಸೇವೆ ಮಾಡ್ತಾರೆ. ಅಧಿಕ ಸೌಂದರ್ಯ ಉಳ್ಳವರು ಅಧಿಕ ಸೇವೆಯನ್ನು ಮಾಡ್ತಾರೆ ಎಂಬ ಅದಕ್ಕೆ ದ್ರೌಪದಿ ದೇವಿಯ ಈ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಸಾಕ್ಷಾದಂಗಂ ಭವತಿ. ಹಾಗೆ ಅಂತ ಅಂದ್ರೆ ಏನು ಮಾಡಿದ್ರು ದ್ರೌಪದಿ ದೇವಿ ಭೂಭಾರ ಹರಣಕ್ಕೆ ಅಂತ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಹಂತಾಚ ವೈರಹೇತುಶ್ಚ ಭೀಮಃ ಪಾಪಜನಸ್ಯತು ದ್ರೌಪದಿ ವೈರಹೇತು ಸ ತಸ್ಮಾತ್ ಭೀಮಾದನಂತರ. ಭೀಮಸ್ಯ ವೈರಹನನಯೋಹೋ ಕಾರಣತ್ವಾತ್. ಭೀಮಸೇನ ದೇವರು ಅವರನ್ನ ಸಂಹಾರ ಮಾಡಬೇಕು ಅಂದ್ರೆ ಆ ಭೀಮಸೇನ ದೇವರಿಗೆ ಅನುಕೂಲವಾಗಿ ಇದ್ದವರು. ನೋಡಿ, ಸೌಗಂಧಿಕ ಪುಷ್ಪ ಅಂತ ಹೇಳ್ತೀವಿ. ಸಾಮಾನ್ಯ ಹೆಣ್ಣು ಮಕ್ಕಳಂತೆ ನನಗೆ ಸೌಗಂಧಿಕ ಪುಷ್ಪವನ್ನ ತಂದುಕೊಡಿ ಅಂತ ದ್ರೌಪದಿ ದೇವಿ ಭೀಮನಲ್ಲಿ ಪ್ರಾರ್ಥನೆ ಮಾಡಿದರೆ ಭೀಮಸೇನ ದೇವರು ಹೋಗಿ ಆ ಪುಷ್ಪವನ್ನ ತರುವ ನೆಪದಿಂದ ಅದೊಂದು ಸರೋವರದಲ್ಲಿ ಇರುತ್ತದೆ. ಆ ಸರೋವರ ಸುತ್ತ ಅನೇಕ ಕೋಟ್ಯಾದಿ ಅಸುರರು ಅಲ್ಲಿ ಇದ್ರು. ಹಿಮಾಲಯದಲ್ಲಿ ಇರತಕ್ಕದ್ದು. ಅಲ್ಲಿ ಇರತಕ್ಕ ಅಸುರರನ್ನೆಲ್ಲ ಸಂಹಾರ ಮಾಡಿ ಆ ಸೌಗಂಧಿಕ ಪುಷ್ಪವನ್ನ ತಂದು ಕೊಟ್ರು. ಹಾಗೆ ಮೇಲ್ನೋಟಕ್ಕೆ ನೋಡಿದ್ರೆ ದ್ರೌಪದಿ ದೇವಿಗೆ ಹೂವಿನ ಆಸೆ ಅಂತ ಅನಿಸ್ತದೆ. ವಾಸ್ತವಿಕವಾಗಿ ಅದಲ್ಲ. ಭೂಭಾರ ಹರಣದಲ್ಲಿ ಪರಮಾತ್ಮನ ಸೇವೆಯಾಗಬೇಕು ಅಂತ ಆ ಭೀಮಸೇನ ದೇವರಿಗೆ ಅನುಕೂಲವಾಗಿ ಇದ್ದವರು ದ್ರೌಪದಿ ದೇವಿ. ಹಾಗೆ ಅದೇ ತರ ದುರ್ಯೋಧನ ಕಾಲ್ಜಾರಿ ಬಿದ್ದಾಗ ದ್ರೌಪದಿ ದೇವಿ ನಗ್ತಾರೆ. ನಕ್ಕಿದ್ದೇ ಆ ದುರ್ಯೋಧನನಿಗೆ ಇನ್ನೂ ಸಿಟ್ಟು ಜಾಸ್ತಿ ಮಾಡಿತ್ತು. ಕೇಳ್ಬೋದು, ನಗ್ಬಹುದಾ ಹಾಗೆ ಅಂತ ನಮಗೆ ಅನಿಸ್ತದೆ. ಆದ್ರೆ ಪರಮಾತ್ಮನ ಸಂಕಲ್ಪ, ಪರಮಾತ್ಮನ ಇಚ್ಛೆಯನ್ನ ಅರಿತವರಾದ ದ್ರೌಪದಿ ದೇವಿ ತಾನು ನಕ್ಕಿದ್ರೆ ಇನ್ನು ಇವನಿಗೆ ಸಿಟ್ಟು ಜಾಸ್ತಿ ಆಗುತ್ತದೆ, ಇನ್ನು ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು ಇವನು, ಹಾಗೆಂಬ ದೃಷ್ಟಿಯಿಂದಲೇ ಅವರು ನಕ್ಕಿದ್ದು. ಸಾಮಾನ್ಯ ಮನುಷ್ಯರಂತೆ ಕಂಡ್ರೂ ಕೂಡ ಅದು ಎಲ್ಲವೂ ಕೂಡ ಪರಮಾತ್ಮನ ಸೇವೆಯಲ್ಲಿ ಅಂಗವಾಗಿ ಇರುತ್ತದೆ ಎಂಬುದನ್ನ ಆಚಾರ್ಯರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೆಲ್ಲ ಘಟನೆಗಳು. ದ್ರೌಪದಿ ದೇವಿ ಭೂಭಾರ ಹರಣಕ್ಕೆ ಹೇಗೆ ಪರಮಾತ್ಮನ ಸೇವೆಯನ್ನ ಮಾಡಿದರು ಹಾಗೆಂಬುದನ್ನ ಸೂಚನೆ ಮಾಡುವ ಘಟನೆಗಳನ್ನ ಆಚಾರ್ಯರು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಮಹಾಭಾರತ ನಿರ್ಣಯ ಮಾಡುವಾಗ ಇನ್ನಷ್ಟು ನಮಗೆ ಸ್ಪಷ್ಟ ಆಗ್ತದೆ ಹಾಗೆ ಅಂತ. ಅದರಿಂದ ಪರಮಾತ್ಮ, ತದನಂತರ ಲಕ್ಷ್ಮಿ, ತದನಂತರ ಬ್ರಹ್ಮವಾಯು, ತದನಂತರ ಸರಸ್ವತಿ ಭಾರತೀಯರು ಹಾಗೆ ಅಂತ ತಾರತಮ್ಯಕ್ಕನುಗುಣವಾಗಿ ನಾವು ಈ ವಿಚಾರಗಳನ್ನ ತಿಳಿಬೇಕು ಹಾಗೆ ಅಂತ ಮಹಾಭಾರತದಿಂದಲೂ ಕೂಡ ಇದನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಎಂಬುದನ್ನ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.